ಹಾಯ್ ಅಲ್ಲಿ ಮನೇಲಿ ಕೆಲವೊಂದು ಡ್ರೈ ಫ್ರೂಟ್ಸ್ಗಳು ಖಾಲಿ ಆಗಿತ್ತು ಅಂತೇಳಿ ಇವತ್ತು ಗ್ರೋಸರೀಸ್ ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಬರೋಣ ಅಂತೇಳಿ ಡಿ ಮಾರ್ಟ್ಗೆ ಹೋದ್ವಿ. ಬರೋಷ್ಟೊತ್ತಿಗೆ ಸಾಯಂಕಾಲನೇ ಆಗೋಗ್ಬಿಟ್ಟಿತ್ತು. ಇನ್ನು ಬಂದಿದ ತಕ್ಷಣವೇ ಅಚ್ಚು ಈರುಳ್ಳಿ ಪಕೋಡ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಅವ್ರ ಮನೇಲಿದ್ದರೆ ಮಕ್ಕಳಿಗೆ ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇರ್ತಾರೆ. ನಾನು ಹೆಚ್ಚಾಗಿ ಬಜ್ಜಿ ಬೊಂಡ ಎಲ್ಲ ಮಾಡಲ್ಲ, ಅವರಿದ್ದರೆ ಮಾತ್ರನೇ ಈ ಥರ ಈರುಳ್ಳಿ ಪಕೋಡ ಏನಾದರೂ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆಗಳನ್ನ, ಹಾಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾ ಇರ್ತಾರೆ. ಇನ್ನು ಊಟ ಎಲ್ಲ ಮುಗಿದ್ಮೇಲೆ ಡ್ರೈ ಫ್ರೂಟ್ ಲಡ್ಡು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇನ್ನು ಈ ಥರ ಡ್ರೈ ಫ್ರೂಟ್ ಲಡ್ಡು ಮಾಡಿಕೊಂಡು ದಿನಕ್ಕೆ ಒಂದು ತಿನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಲ್ಶಿಯಮ್ಗಾಗಿರ್ಬೋದು, ರಕ್ತ ಉತ್ಪತ್ತಿಗಾಗಿರ್ಬೋದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ಗಾಗಿರ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ಹೇರ್ ಫಾಲ್ ಸಮಸ್ಯೆಗೂ ಕೂಡ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ನನಗೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ಇದನ್ನು ದಿನಕ್ಕೆ ಒಂದು ತಿನ್ನೋದ್ರಿಂದ ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಹೇರ್ ಫಾಲು ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬಂದಿದೆ. ಹಾಗಾಗಿ ಮನೇಲಿ ಈ ಥರ ಮಾಡ್ತಾ ಇರ್ತೀನಿ. ಮಕ್ಕಳು ಇರೋರು ಆರಾಮಾಗಿ ಇದನ್ನು ರೂಢಿ ಮಾಡ್ಕೊಳ್ಳಿ. ಮಕ್ಳಿಗೂ ಕೂಡ ಕೊಡೋದ್ರಿಂದ ಅವರು ಕೂಡ ಚುರುಕಾಗಿರ್ತಾರೆ ಮತ್ತು ಹೆಲ್ದಿಯಾಗಿರ್ತಾರೆ. ಬೋನ್ಸು ಕೂಡ ಅವ್ರಿಗೆ ಸ್ಟ್ರಾಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳನ್ನ ಆದಷ್ಟು ಜಂಕ್ ಫುಡ್ಡಿಂದ ದೂರ ಇಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇತ್ತೀಚೆಗೆ ತುಂಬಾ ಮಕ್ಕಳಿಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಜಂಕ್ಸ್ ಫುಡ್ ತಿನ್ನೋದ್ರಿಂದ. ಹಾಗಾಗಿ ಈ ಥರ ನೀವು ರೂಢಿ ಮಾಡಿಕೊಂಡ್ರೆ ಮಕ್ಕಳಿಗೆ ಹೆಲ್ದಿಯಾಗಿ ತಿನ್ನಿಸಿದ್ವಿ ಅಂತ ನಿಮಗೂ ಕೂಡ ತೃಪ್ತಿ ಇರುತ್ತಲ್ವಾ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.